ವೀಕ್ಷಕರ, ಇನ್ಮೇಲಿಂದ 5 kg ಅಕ್ಕಿಯ ಬದಲಾಗಿ 4 ಐಟಮ್ಸ್ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ. ಟೋಟಲ್ ಆಗಿ 5 kg ಕಿಟ್ ನಿಮಗೆ ಸಿಗ್ತಾ ಇದೆ. ಟೋಟಲ್ ಆಗಿ ಪ್ಯಾಕ್ ಆಗಿ ಬರುತ್ತೆ. ಅದು ಯಾವ ರೀತಿಯಾಗಿ ಪ್ಯಾಕ್ ಆಗಿ ಬರುತ್ತೆ ಅಂದರೆ, ಈಗಾಗಲೇ ನಿಮಗೆ ಕಿಟ್ಗಳನ್ನು ಯಾವ ರೀತಿಯಾಗಿ ಶಾಲಾ ಮಕ್ಕಳಿಗೆ ಕೊಡ್ತಾರಲ್ಲ, ಸೊ ಆ ರೀತಿಯಾಗಿ ನಿಮಗೆ ಕಿಟ್ ಮುಖಾಂತರ ರೆಡಿಯಾಗಿನೇ ಬಂದ್ಬಿಡುತ್ತೆ. ಸೊ ಹಾಗಾದರೆ ಏನೇನು ಕೊಡ್ತಾ ಇದ್ದಾರೆ, ಎಷ್ಟು kg ಕೊಡ್ತಾ ಇದ್ದಾರೆ, ಈ ಒಂದು ಏನೇನು ಕೊಡ್ತಾ ಇದ್ದಾರಲ್ಲ ಅದನ್ನು ಎಲ್ಲಿಂದ ತರಿಸ್ತಾ ಇದ್ದಾರೆ, ಯಾವಾಗಿನಿಂದ ಕೊಡ್ತಾ ಇದ್ದಾರೆ, ಡೇಟ್ ಕೂಡ ಫಿಕ್ಸ್ ಮಾಡಲಾಗಿದೆ. ಈಗ KH ಮುನಿಯಪ್ಪನವರು ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆನೂ ಕೂಡ ಕ್ಲಿಯರ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಕಂಪ್ಲೀಟ್ ಆಗಿ ನೋಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದಂತಹ ಮಾಹಿತಿಗಳು ಸಿಗ್ತಾ ಇರುತ್ತೆ. ಸೊ ನಮ್ಮ ಶ್ರಮಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ. ಇಲ್ಲಿ ನೋಡಿ ವೀಕ್ಷಕರು, ಈಗಾಗಲೇ KH ಮುನಿಯಪ್ಪನವರು ಅನೌನ್ಸ್ ಕೂಡ ಮಾಡಿದ್ದಾರೆ. ಸೊ ಈ ಒಂದು ಐಟಮ್ಸ್ಗಳನ್ನು ಕೊಡ್ತಾ ಇದ್ದೀವಿ ಅಂತ. ಒಂದು ಐಟಮ್ಸ್ಗಳು ಯಾವುವು ಅನ್ನುವಂಥದ್ದನ್ನ ನಾನು ಮೊದಲೇ ಹೇಳ್ಬಿಡ್ತೀನಿ, ಯಾಕಂದರೆ ಟೈಮ್ ಕೂಡ ವೇಸ್ಟ್ ಮಾಡಲ್ಲ. ನಿಮ್ಮದು ಕೂಡ ಟೈಮ್ ಅತಿ ಅಮೂಲ್ಯವಾಗಿರುವಂಥದ್ದು. ಸೊ ನಮಗೋಸ್ಕರ ಕೊಡ್ತಾ ಇರ್ತೀರಾ. ಇಲ್ಲಿ ನೋಡಿ, 2 kg ಬೇಳೆಯನ್ನು, ತೊಗರಿ ಬೇಳೆಯನ್ನು ಕೊಡ್ತಾರೆ. ತೊಗರಿ ಬೇಳೆಯನ್ನು ಕೊಡ್ತಾರೆ, ಓಕೆನಾ. ಸೊ 2 kg ಕೊಟ್ಟಿದ್ದೆ ಆದರೆ ಇನ್ನು 1 kg ಸಕ್ಕರೆಯನ್ನು ಕೊಡ್ತಾರೆ. ಸೊ 1 kg ಸಕ್ಕರೆ ಕೊಟ್ಟಿದ್ದೆ ಆದರೆ ಇನ್ನು 1 kg ತಾಳೆ ಎಣ್ಣೆಯನ್ನು ಕೊಡ್ತಾರೆ. ಈ ಒಂದು ತಾಳೆ ಎಣ್ಣೆ ಶುದ್ಧವಾಗಿರುತ್ತೋ ಇಲ್ವ ಅನ್ನುವಂಥದ್ದು ಸೊ ಬಂದ ಮೇಲೆ ಗೊತ್ತಾಗೋದು. ಮೊದಲು ಕೂಡ ಕೊಡ್ತಾ ಇದ್ರು, ಸೊ ತಾಳೆ ಎಣ್ಣೆನ ಅದು ಸರಿಯಾಗಿರ್ತಿರಲಿಲ್ಲ. ಸೊ ಅದರಿಂದ ಜನರು ಕೂಡ ಆರೋಗ್ಯಕ್ಕೆ ಎಫೆಕ್ಟ್ ಕೂಡ ಬೀಳ್ತಾ ಇತ್ತು. ಸೊ ಅದೇ ರೀತಿಯಾಗಿ ಈಗ ಸರ್ಕಾರಕ್ಕೆ ಮನವಿ ಏನಪ್ಪ ಅಂದರೆ, ಸೊ ಒಳ್ಳೆಯ ಎಣ್ಣೆಯನ್ನು ಕೊಡಿ, ಒಳ್ಳೆಯ ಪದಾರ್ಥಗಳನ್ನು ಕೊಡಿ ಅಂತ ನನ್ನ ಕಡೆಯಿಂದ ಮನವಿ. ಸೊ ನಿಮ್ಮ ಏನು ಅಭಿಪ್ರಾಯ ಅನ್ನುವಂಥದ್ದನ್ನು ಕಮೆಂಟಲ್ಲಿ ತಿಳಿಸಿ. ಇನ್ನು 1 kg ಉಪ್ಪನ್ನು ಕೊಡ್ತಾ ಇರುವಂಥದ್ದು. ಸೊ ಈ ಒಂದು ಉಪ್ಪನ್ನು ಗುಜರಾತ್ನಿಂದ ಟ್ರೆಂಡರ್ ಮುಖಾಂತರ ತರ್ತಾ ಇರುವಂಥದ್ದು. ಈ ಉಳಿದ ಎಲ್ಲ ಒಂದು ಪದಾರ್ಥಗಳು ನಮ್ಮ ಕರ್ನಾಟಕದಲ್ಲೇ ಸಿಗ್ತಾ ಇರುವಂಥದ್ದು. ಸಕ್ಕರೆ ನಿರ್ದೇಶನಾಲಯದಿಂದ ಸಕ್ಕರೆಯನ್ನು ಖರೀದಿ ಮಾಡ್ತಾ ಇದ್ದಾರೆ. ಕರ್ನಾಟಕ ಆಯಿಲ್ ಫೆಡರೇಷನ್ದಿಂದ ಒಂದು ಆಯಿಲನ್ನು, ಒಂದು ಎಣ್ಣೆಯನ್ನು ಖರೀದಿ ಮಾಡ್ತಾ ಇರುವಂಥದ್ದು. ಸೊ ಈ ಒಂದು ಎಲ್ಲದರ ಬಗ್ಗೆ ಸಭೆಯನ್ನು ಸಪ್ರೇಟಾಗಿ ಆಯಿಲ್ ಒಂದು ಫೆಡರೇಷನ್ ಮುಖಾಂತರ ಒಂದು ಸಭೆಯನ್ನು ನಡೆಸ್ಕೊಂಡು ಅದರ ಬೇರೆ, ಮತ್ತು ಸಕ್ಕರೆ ನಿರ್ದೇಶನಾಲಯ ಜೊತೆಗೆ ಒಂದು ಸಭೆಯನ್ನು ನಡೆಸಿ ಅದನ್ನು ಬೇರೆ, ಈ ರೀತಿಯಾಗಿ ಸಪ್ರೇಟಾಗಿ ಖರೀದಿಯನ್ನು ಮಾಡಿಕೊಂಡು ತಿಂಗಳಿಗೆ ಎಷ್ಟು ಹತ್ತುತ್ತೆ ಮತ್ತು ವರ್ಷಕ್ಕೆ ವಾರ್ಷಿಕವಾಗಿ ಎಷ್ಟು ಇದಕ್ಕೆ ಲಭ್ಯವಿರುತ್ತೆ ಅನ್ನುವಂಥದ್ದನ್ನು ಇಲ್ಲಿ KH ಮುನಿಯಪ್ಪನವರು ಎಲ್ಲ ಕೂಡ ಚರ್ಚೆಯನ್ನು ಮಾಡಿಕೊಂಡು ಕೊನೆಯದಾಗಿ ನಿರ್ಧಾರವನ್ನು ತೆಗೆದುಕೊಂಡು ಸರ್ವೆ ಕೂಡ ಮಾಡಿ ಜನರಿಂದ 93% ಫಲಾನುಭವಿಗಳು ಏನು ಅಂದರು, ಈ ಒಂದು ನಮ್ಮ ಕರ್ನಾಟಕದ ರಾಜ್ಯದಲ್ಲಿನೇ 93% ಫಲಾನುಭವಿಗಳು, ರೇಷನ್ಸ್ ಕಾರ್ಡ್ಗಳನ್ನು ಹೊಂದಿರುವಂತಹ ಫಲಾನುಭವಿಗಳು ನಮಗೆ ಪದಾರ್ಥಗಳನ್ನು ಕೊಡಿ ಅಥವಾ ಈ ಒಂದು ರೂಲ್ಸನ್ನು ಚೇಂಜ್ ಮಾಡಿ, ಹಣ ಬೇಡ ನಮಗೆ, ಇದರ ಬದಲಾಗಿ ಏನಾದರೂ ಒಂದು ಚೇಂಜ್ ಮಾಡಿ ಅಥವಾ ಪದಾರ್ಥಗಳನ್ನು ಕೊಡಿ ಅಂತ ಹೇಳಿದಾಗ ಸರ್ಕಾರ ಏನು ಮಾಡಿತು, ಸೊ ಇನ್ನೂ 5 kg ಅಕ್ಕಿಯನ್ನೇ ಕೊಟ್ಟರೆ ಹೇಗೆ ಅನ್ನುವಂಥದ್ದು ಇವರಿಗೂ ತಲೆಯಲ್ಲಿ ಬಂತು. ಈಗ 5 kg ಏನು ಅಕ್ಕಿ ನಿಮಗೆ ಸಿಗ್ತಾ ಇದೆ ಅಲ್ಲ, ಸೊ ಅದು ಕೇಂದ್ರ ಸರ್ಕಾರದಿಂದ ಬರ್ತಾ ಇರುವಂಥದ್ದು, ನಿಮಗೆ ಕ್ಲಾರಿಟಿ ಇರಲಿ. ಈಗಾಗಲೇ 5 kg ಅಕ್ಕಿಯನ್ನು ಪಡಿತಾ ಇದ್ದಾರೆ, ಅದು ಕೇಂದ್ರದಿಂದ ಬರ್ತಾ ಇರುವಂಥದ್ದು. ಇನ್ನು ಉಳಿದಂಥ 5 kg ಹಣವನ್ನು ಪಡಿತಾ ಇದ್ರಲ್ಲ, ಸೊ ಅದು ನಮ್ಮ ಕರ್ನಾಟಕ ಸರ್ಕಾರ ಕೊಡ್ತಾ ಇರುವಂಥದ್ದು. ಸೊ ಅದರ ಬದಲಾಗಿ ಈಗ ಪದಾರ್ಥಗಳನ್ನು ಕೊಡ್ತಾ ಇದ್ದಾರೆ. ಆದರೆ 5 kg ಅಕ್ಕಿ ಏನು ಬರ್ತಾ ಇದೆಯಲ್ಲ, ಅದು ಕೇಂದ್ರ ಸರ್ಕಾರದಿಂದ ಬರ್ತಾ ಇರುವಂತಹ ಅಕ್ಕಿ. ಆ ಒಂದು ಅಕ್ಕಿಯನ್ನು ನಿಮಗೆ ಕೊಟ್ಟುಬಿಟ್ಟು ಇನ್ನೂ 5 kgಯನ್ನು ನಾವು ಸೇರಿಸಿ ಟೋಟಲ್ ಆಗಿ 10 kg ಕೊಡ್ತೇವೆ ಅಂತ ಒಂದು ಸ್ಪಷ್ಟನೆಯನ್ನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಮುನ್ನ ಹೇಳಿತ್ತು. ಸೊ ಆದರೆ ಈಗ ಈ ಒಂದು ನಿರ್ಧಾರವನ್ನು ಚೇಂಜ್ ಮಾಡಿ ಪದಾರ್ಥಗಳನ್ನು ಕೊಡ್ತಾ ಇದ್ದಾರೆ. ಒಳ್ಳೆಯ ನಿರ್ಧಾರ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಅಮೌಂಟ್ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ಒಂದು ಪದಾರ್ಥಗಳು ಆದ್ರೂ ನಮ್ಮ ಕೈಗೆ ಸಿಗತ್ತೆ, 100% ಸಿಗತ್ತೆ, ಹೌದಲ್ವಾ. ಸೊ ನ್ಯಾಯಬೆಲೆ ಅಂಗಡಿಗೆ ಹೋದ್ರೆ ನಮಗೆ ಸಿಗತ್ತೆ. ಯಾವಾಗಿನಿಂದ ಪ್ರಾರಂಭಿಸ್ತಾರೆ, ಯಾವ ದಿನಾಂಕದಂದು ಪ್ರಾರಂಭಿಸ್ತಾರೆ ಮುಂದೆ ನೋಡ್ತಾ ಹೋಗೋಣ. ಸೊ ಇಲ್ಲಿ ನೋಡಿ, ಇಲ್ಲಿ ನಮ್ಮ KH ಮುನಿಯಪ್ಪ ಸರ್ ಅವರು ಏನು ಮಾಡಿದ್ರು, ಆಹಾರ ಇಲಾಖೆಯ ಸಚಿವರು ಕೇಂದ್ರದಲ್ಲಿರುವಂತಹ ಆಹಾರ ಇಲಾಖೆ ಸಚಿವರ ಜೊತೆಗೆ ಮಾತುಕತೆ ನಡೆಸಿದ್ರಂತೆ. ಸೊ ಮಾತುಕತೆ ನಡೆಸಿದ ತಕ್ಷಣ ಸೊ ಅಲ್ಲಿ 28 ರೂಪಾಯಿ kg ಇದಂತೆ ನಾವು ಅಕ್ಕಿಯನ್ನು ಕೊಡ್ತಾ ಇದ್ದೀವಿ. ಸೊ ನಿಮಗೂ ಬೇಕಾದರೆ ಎಷ್ಟು ಬೇಕೋ ಅಷ್ಟು ತಗೋಬಹುದು. ಸೊ ಮೊದಲು ಒಂದು ಸಾರಿ ಕೇಳಿತ್ತು ನಮ್ಮ ರಾಜ್ಯ ಸರ್ಕಾರ, ಅವಾಗ ಏನು ಮಾಡೋರಿದ್ರು, 10 kg ಅಕ್ಕಿಯನ್ನು ಟೋಟಲ್ ಆಗಿ ಕೊಡೋರಿದ್ರು. ಸೊ ಅದರ ಬದಲಾಗಿ ಹಣ ಕೊಡ್ತಾ ಇದ್ದಾರಲ್ವ, ಸೊ ಅದರ ಬದಲಾಗಿನೇ ಮೊದಲೇ ಅಕ್ಕಿಯನ್ನು ಕೊಡುವ ಪ್ಲ್ಯಾನ್ ಇತ್ತು. ಆದರೆ ಅಕ್ಕಿ ಶಾರ್ಟೇಜ್ ಇರುವಂತಹ ಕಾರಣಕ್ಕಾಗಿ ಹಣ ಕೊಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಕೇಳಿದ ತಕ್ಷಣ ಸೊ ಅಲ್ಲಿ ಅಕ್ಕಿ ಶಾರ್ಟೇಜ್ ಇರಲಿಲ್ಲ. ಸೊ ಅಕ್ಕಿ ಶಾರ್ಟೇಜ್ ಇರಲ್ದ ಕಾರಣಕ್ಕಾಗಿ ಅವರು ಅಕ್ಕಿ ಕೊಡ್ಲಿಕ್ಕೆ ಆಗಲಿಲ್ಲ. ಸೊ ಅಲ್ಲಿ ಅವರು ಹೇಳಿಬಿಟ್ಟಿದ್ರು, ನಮ್ಮ ಹತ್ರ ಅಕ್ಕಿ ಶಾರ್ಟೇಜ್ ಇಲ್ಲ, ಅಕ್ಕಿ ಕೊಡ್ಲಿಕ್ಕೆ ಆಗಲ್ಲ ಅಂತ. ಆದರೆ ಈಗ ಅಕ್ಕಿ ಬಂದಿರುವಂತಹ ಕಾರಣಕ್ಕಾಗಿ ಅವ್ರ ಹತ್ರ ಅಕ್ಕಿ ಒಂದು ಫುಲ್ ಇರುವಂತಹ ಕಾರಣಕ್ಕಾಗಿ ಈಗ ಕೇಳ್ತಾ ಇದ್ದಾರೆ. ಎಲ್ಲ ರಾಜ್ಯಗಳಿಗೂ ಕೂಡ ಹೇಳಿರುವಂಥದ್ದು, ನಾವು 28 ರೂಪಾಯಿದಂತೆ ನಮ್ಮ ಅಕ್ಕಿಯನ್ನು ಕೊಡ್ತಾ ಇದ್ದೀವಿ. ಸೊ ಯಾರಿಗೆ ಬೇಕು, ಎಷ್ಟು ಬೇಕು, ಯಾವ ರಾಜ್ಯದವರು ಕೂಡ ನಮಗೆ ಕೇಳಿ ಪಡ್ಕೋಬಹುದು ಅಂತ ಒಂದು ಮಾಹಿತಿಯನ್ನು ಹೊರಡಿಸಿದ್ರು. ಸೊ ಸಂದೇಶವನ್ನು ಕೊಟ್ಟಿದ್ರು. ಆಗ KH ಮುನಿಯಪ್ಪನವರು ಕೂಡ ಚರ್ಚೆ ಮಾಡಿದ್ರು. ಸೊ ಏನು ಸ್ಪಂದನೆ ಆಯಿತೋ ಇಲ್ವೋ ಗೊತ್ತಿಲ್ಲ, ಏನು ಚರ್ಚೆ ಅಂತೂ ಮಾಡಿದ್ದಾರೆ. ಸೊ ಆದರೆ ಅವ್ರ ನಡುವೆ ಏನು ಭಿನ್ನಾಭಿಪ್ರಾಯ ಬಂತು ಗೊತ್ತಿಲ್ಲ. ಸೊ ಇದನ್ನು ಒಂದು ಅಕ್ಕಿನೇ ಕೊಡಬೇಕಾ ಅಥವಾ ಪದಾರ್ಥಗಳನ್ನು ಒಂದು ಜನರು ಕೇಳಿರುವಂತಹ ಕಾರಣಕ್ಕಾಗಿ
ಅಕ್ಕಿಯನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಸೊ ಟೋಟಲ್ ಆಗಿ 5 kg ಅಕ್ಕಿ, ಇನ್ನು ಉಳಿದಂತಹ 5 kg ಬದಲಾಗಿ 4 ಪದಾರ್ಥಗಳನ್ನು ಕೊಡುವಂಥದ್ದು. ಸೊ ಟೋಟಲ್ ಆಗಿ 5 kgಯ ಐಟಮ್ಸು ಪ್ಯಾಕು ಕೊಡುವಂಥದ್ದು ಕೆಲಸವನ್ನು ಈಗ ರಾಜ್ಯ ಸರ್ಕಾರ ಮಾಡ್ತಾ ಇರುವಂಥದ್ದು. ಸೊ ಒಂದು ಕಡೆ ಒಳ್ಳೆಯ ನಿರ್ಧಾರ ಇದು. ಜನರ ಅಭಿಪ್ರಾಯ ಹೇಗಿದೆ ಸೊ ಅದೇ ರೀತಿ ನಡೀತಾ ಇರುವಂಥದ್ದು. ಈಗ ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ದನ್ನು ಸೊ ನಮ್ಮ ಕಮೆಂಟ್ನಲ್ಲಿ ತಿಳಿಸಿ. ಆದಷ್ಟು ಈಗಾಗಲೇ ತಿಳಿಸಿದ್ದೀರಾ, ಸೊ ಆದರೂ ಸಹಿತ ನಿಮ್ಮ ಒಂದು ಅಭಿಪ್ರಾಯ ಏನಿದೆ, ಈ ಒಂದು ಪದಾರ್ಥಗಳನ್ನು ಕೊಡೋದು ಒಳ್ಳೆಯದಾ, ಸೊ ನಿಜವಾಗಿರುವಂಥದ್ದು ಇದರಿಂದ ಜನರಿಗೆ ಅನುಕೂಲ ಆಗತ್ತಾ ಅನ್ನುವಂಥದ್ದನ್ನು, ಬಡ ಜನರಿಗೆ ಅನುಕೂಲ ಆಗತ್ತಾ ಇಲ್ವೋ ಅನ್ನುವಂಥದ್ದನ್ನು ಕಮೆಂಟಲ್ಲಿ ತಿಳಿಸಿ. ಸೊ ನೆಕ್ಸ್ಟು ನಿಮಗೆ ಈ ಒಂದು ಪದಾರ್ಥಗಳು ಏನು ಬಂದು ಮುಟ್ತಾವಲ್ಲ, ಸೊ ಇದು ಒಳ್ಳೆಯ ಪದಾರ್ಥ ಇದೆಯಾ, ಪೌಷ್ಟಿಕತೆಯನ್ನು ಹೊಂದಿದೆಯಾ, ಅಥವಾ ಇದರಲ್ಲಿ ಏನಾದರೂ ಮಿಶ್ರಣವನ್ನು ಮಾಡಿದಾರಾ ಇಲ್ವಾ ಅನ್ನುವಂಥದ್ದನ್ನು ನೀವೇ ಕಮೆಂಟ್ ಮುಖಾಂತರ ನಮಗೆ ತಿಳಿಸ್ಬೇಕು. ಸೊ ಹಾಗಾದರೆ ಯಾವಾಗ ಬರುತ್ತೆ ಹೇಳಿ ಸರ್ ಅಂತ ನೀವು ಕೇಳ್ಬೋದು. ಇಲ್ಲಿ ನೋಡಿ, ಈ ತಿಂಗಳು ಬರಲ್ಲ. ಈ ಒಂದು ಜುಲೈ, ಆಗಸ್ಟು, ಸೆಪ್ಟೆಂಬರ್ ಮುಗಿದ ತಕ್ಷಣ ಅಕ್ಟೋಬರ್ 1ನೇ ತಾರೀಕಿನಿಂದ ಬರುವಂಥದ್ದು ವೀಕ್ಷಕರೇ. ಸೊ ಕ್ಲಿಯರಿಟಿ ಇರಲಿ ನಿಮಗೆ, ಯಾಕಂದರೆ ಈಗನೇ ಒಂದು ಎಲ್ಲರ ಕಡೆ ಒಂದು ಇಷ್ಟಿಷ್ಟು ತೊಗೋಬೇಕು ಎಲ್ಲನೂ ಕೂಡ ಕ್ಲಿಯರಿಟಿ ಸಿಕ್ಕಿದೆ, ಮತ್ತು ಎಲ್ಲನೂ ಕೂಡ ಟೆಂಡರ್ ಮುಖಾಂತರ ಇನ್ನೂ ತರಿಸಿಕೊಂಡು ಸೊ ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ತಾಲೂಕುಗಳಲ್ಲಿ, ಎಲ್ಲ ಗ್ರಾಮಗಳಲ್ಲಿ ಕಳಿಸ್ಬೇಕಲ್ವಾ, ಸೊ ಸಪ್ಲೈ ಮಾಡಬೇಕಲ್ವಾ. ಸೊ ಒಮ್ಮೆಲೆ ಆಗೋದಿಲ್ಲ, ಅದಕ್ಕೂ ಕೂಡ ಟೈಮ್ ಬೇಕೇ ಬೇಕು. ಹಣ ಕುಂತಲೇ ಅಮೌಂಟ್ ಹಾಕಲಿಕ್ಕೆ ಟೈಮ್ ಬೇಕಪ್ಪ ಅಂದರೆ ಸೊ ಇದನ್ನು ಸಪ್ಲೈ ಮಾಡಬೇಕಲ್ವಾ, ಪ್ರತಿ ನಮ್ಮ ರಾಜ್ಯದಲ್ಲಿರುವಂತಹ ಮೂಲೆಗೂ ಸಪ್ಲೈ ಮಾಡಬೇಕಲ್ವಾ. ಸೊ ಅದಕ್ಕೋಸ್ಕರ ಟೈಮ್ ಬೇಕು ಅಂತ ಒಂದು KH ಮುನಿಯಪ್ಪನವರು ಹೇಳಿರುವಂಥದ್ದು. ಸೊ ಹಾಗಾದರೆ ಇದು ಅಕ್ಟೋಬರ್ 1ನೇ ತಾರೀಕಿನ ಹಿಡ್ಕೊಂಡು ಸೊ ನಿಮ್ಮೆಲ್ಲರ ಹತ್ರ ಬರುವಂತಹ ಸಾಧ್ಯತೆ ಇದೆ. ಸೊ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಸೊ ಆದಷ್ಟು ಆಗಸ್ಟ್ 1ನೇ ತಾರೀಕು ಹಿಡ್ಕೊಂಡು ಎಲ್ಲರ ಒಂದು ರೇಷನ್ ಕಾರ್ಡ್ನಿ ನಿಮ್ಮ ಒಂದು ರೇಷನ್ ಅಂಗಡಿಗಳಲ್ಲಿ ನಿಮಗೆ ಸಿಗ್ತಾ ಇರುತ್ತೆ, ಓಕೆನಾ. ಸೊ ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಕ್ಲಿಯರಿಟಿ ಸಿಕ್ಕಿದೆ ಅನ್ಕೋತಾನೆ. ಸೊ ಏನಾದರೂ ಕನ್ಫ್ಯೂಷನ್ ಇದ್ರೂ ಸಹಿತ ಇನ್ಸ್ಟಾಗ್ರಾಮ್ ಲಿಂಕು ಡಿಸ್ಕ್ರಿಪ್ಷನ್ ಇರುತ್ತೆ. ಸೊ ಅಲ್ಲಿಂದ ನನಗೆ ಡೈರೆಕ್ಟಾಗಿ ಮೆಸೇಜ್ ಮಾಡಿ, ನಾನು ಸಪ್ರೇಟಾಗಿ ಮೆಸೇಜ್ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಕ್ಲಿಯರಿಟಿ ಕೊಡ್ತೀನಿ, ಓಕೆನಾ. ಎಲ್ಲನೂ ಕೂಡ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.